ನಾನು ಸಚಿವರನ್ನು ಕೇಳ ಬಯಸ್ತೀನಿ. ಕೇಳಿ ಮಾನ್ಯ ಅಧ್ಯಕ್ಷರೇ, ನಮ್ಮ ಸಣ್ಣ ನೀರಾವರಿ ಸಚಿವರು ಉತ್ತರ ಕೊಟ್ಟಿದ್ದಾರೆ. ಅದರಲ್ಲಿ ಜಗಳೂರು ತಾಲೂಕಿನಲ್ಲಿ 18 ಕೆರೆ ಇದ್ದಾವೆ ಅಂತ ಹೇಳಿದ್ದಾರೆ. ಜಗಳೂರು ತಾಲೂಕು ನಮ್ಮ ಜಿಲ್ಲೆಯಲ್ಲಿ ಭಾಳ ಕಷ್ಟ, ನೀರಿಂದಂತೂ ಭಾಳ ಕಷ್ಟ ಇರೋಂಥ ಜಾಗ ಅದು ನಮ್ಮ ತಾಲೂಕಿನಲ್ಲಿ, ಎಲ್ಲ ದಾವಣಗೆರೆ ಜಿಲ್ಲೆಯಲ್ಲಿನೇ. ಅದಕ್ಕೆ ಅಲ್ಲಿ ನೀರು ಭಾಳ ಸೋಡಿಯಂ ವಾಟರ್ ಸಿಗ್ತದೆ ಅಂತೇಳಿ ಭಾಳ ಜನಕ್ಕೆ ಕಾಯಿಲೆ ಅವು ಇವು ಬರುವಂಥ ಅವಕಾಶನೂ ಇದ್ವು. ಅದಕ್ಕೆ ಆ ಕೆರೆಗಳು ತುಂಬಿಸೋಕ್ಕೆ ಆದಷ್ಟು ಜಾಸ್ತಿ ನಮ್ಮ ಭದ್ರಾ ಡ್ಯಾಮಿಂದ ನೀರು ಬಿಡಬೇಕಂತ ಡಿಸೈಡ್ ಮಾಡಿದ್ರು. ಇವತ್ತೇನು ಯಾವ ಹಂತಕ್ಕೆ ಬಂದಿದೆ ಅಂತ ಗೊತ್ತಿಲ್ಲ. ಇನ್ನೊಂದು ಟೋಟಲ್ ದಾವಣಗೆರೆ ಜಿಲ್ಲೆಯಲ್ಲಿ 16 ಕೆರೆಗಳು ಡೆವಲಪ್ ಮಾಡ್ತಾ ಇದೀವಿ ಅಂತ ಉತ್ತರದಲ್ಲಿ ಹೇಳಿದ್ದಾರೆ. ಆ 14ನಲ್ಲಿ ಎಷ್ಟಾಗಿದ್ದಾವೆ, ಏನು ಪರಿಸ್ಥಿತಿ ಇದೆ, ಮುಂದೆ ಎಲ್ಲಿ ತನಕ ಅದು ಮುಗಿತಿದೆ ಅಂತ ಗೊತ್ತಾಗಬೇಕಾಗುತ್ತೆ. ಸಾಮಾನ್ಯ ಸಭಾಪತಿಗಳೇ, ಅವ್ರು ಕೇಳಿರ್ತಕ್ಕಂಥದ್ದು ನಮ್ಮ ಸಣ್ಣ ನೀರಾವರಿಯಲ್ಲಿ ಎಷ್ಟು ಕೆರೆಗಳಿದಾವೆ ರಾಜ್ಯದಲ್ಲಿ ಅಂತೇಳಿ 3770 ಅಂತೇಳಿ ಹೇಳಿದ್ವಿ. ದಾವಣಗೆರೆ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಕೆರೆಗಳು ಎಷ್ಟು ಅಂತೇಳಿ 82 ಕೆರೆಗಳು ಅಂತ ಹೇಳಿದ್ವಿ. 2 ವರ್ಷದಲ್ಲಿ ಏನೇನು ರಿಪೇರಿ ಮಾಡಿದ್ರಿ ಅಂತಂಬ ಒಂದು ಪ್ರಶ್ನೆ ಕೇಳಿದ್ದಾರೆ. ಈಗಾಗಲೇ 2 ವರ್ಷ 2022, 23, 23, 24ರಲ್ಲಿ ನಾವು 848 ಕೆರೆಗಳಲ್ಲಿ ಅಭಿವೃದ್ಧಿಗೆ 448 ಕೋಟಿ ರೂಪಾಯಿ ನಾವು ಈಗಾಗಲೇ ಖರ್ಚು ಮಾಡಿ ಅಲ್ಲೇ ಇರುವಂಥ ಪರಿಸ್ಥಿತಿ ನಿಭಾಯಿಸಲಿಕ್ಕೆ ಆ ಪ್ರಯತ್ನ ಮಾಡಿದ್ವಿ. ದಾವಣಗೆರೆ ಜಿಲ್ಲೆಯಲ್ಲಿ 82 ಕೆರೆಗಳಿದೆ. ಸೊ ಇದರಲ್ಲಿ ನಾವು ಯಾವ ರೀತಿಯಾಗಿ ಆ ಕೆರೆಗಳಿಗೆ ನೀರು ತುಂಬಿಸೋಕ್ಕೆ ಏನೇನು ತೊಂದರೆ ಆಗ್ತದೆ, ಅಲ್ಲಿ ಕೆರೆಗಳು ಏರಿ ಕೊಡಿ ತೋಬು ಅವನ್ನೆಲ್ಲ ಪರಿಸ್ಥಿತಿನೇ ರೆಗ್ಯುಲರ್ ಆಗಿ ಮಳೆ ಬರೋಕ್ಕನ್ನ ಮೊದಲೇ ನಮ್ಮ ಅಧಿಕಾರಿಗಳೆಲ್ಲ ಅವನ್ನೆಲ್ಲ ವಿಸಿಟ್ ಮಾಡಿ ಎಲ್ಲೆಲ್ಲಿ ಅರ್ಜೆಂಟಾಗಿ ಮಾಡಬೇಕು ಅವೆಲ್ಲ ಪ್ರಯಾರಿಟಿ ಮೇಲೆ ಅದನ್ನೆಲ್ಲ ಮಾಡಿದ್ವಿ. ಈ ವರ್ಷದಲ್ಲಿ ಎಲ್ಲ ಕಡೆ ನಮ್ಮದು ಕೆರೆಗಳಲ್ಲಿ ಯಾವುದೇ ತೊಂದರೆ ಆಗಲಿಲ್ಲ, ಎಕ್ಸೆಪ್ಟ್ ಅತಿ ಮಳೆ ಆಗಿರೋದ್ರಿಂದ ಬೀದರ್ ಡಿಸ್ಟ್ರಿಕ್ನಲ್ಲಿ ಮಾತ್ರ 2 ಕೆರೆಗಳು ಒಡ್ಡೋಡಿ ಅದನ್ನು ಸಹಿತ ತಕ್ಷಣ ಸರಿಪಡಿಸುವಂಥ ಒಂದು ಪ್ರಯತ್ನ ಮಾಡ್ತಾಯಿದ್ವಿ. ಉಳಿದಂಥ ತಾವು ಕೆರೆಗೆ ನೀರು ತುಂಬಿಸ್ತಕ್ಕಂಥ ಕಾರ್ಯಕ್ರಮ ನಮ್ಮೆದರಲ್ಲಿಲ್ಲ. ಮೇಜರ್ ಇರಿಗೇಷನಿಂದ ಭದ್ರಾಗಳನ್ನು ತುಂಬಿಸ್ತಕ್ಕಂಥದ್ದು ಆ ವಿಚಾರಗಳೆಲ್ಲ ಮೇಜರ್ ಇರಿಗೇಷನಲ್ಲಿ ನಾವು ಕೇಳಿದಾಗ ಮಾತ್ರ ಯಾವ ಸ್ಟೇಜ್ನಲ್ಲಿದೆ, ಪ್ರೋಗ್ರೆಸ್ ಏನು ನಡೀತಾ ಇದೆ ಅಂತೇಳಿ ವೆರಿಫೈ ಮಾಡಲಿಕ್ಕಾಗುತ್ತೆ. ಆದಷ್ಟು ದಾವಣಗೆರೆ ಜಿಲ್ಲೆಯಲ್ಲಿ ಎಲ್ಲ ಸಾಕಷ್ಟು ನೀರು ತುಂಬಿಸ್ತಕ್ಕಂಥ ಒಂದು ಪ್ರಯತ್ನ ನಡೀತಾ ಇದೆ. ಇವತ್ತು ಈ ವರ್ಷದಲ್ಲಿ ಒಂದು ಮಾಹಿತಿಗಾಗಿ ಕೊಡಬೇಕಾದ್ರೆ ನಮ್ಮಲ್ಲಿ ಒಟ್ಟಾರೆ ನಮ್ಮ ಕೆಪಾಸಿಟಿ ಕೆರೆಗಳದ್ದು 108 TMC ಆಗುತ್ತದೆ. ಆದರೆ ಈ ವರ್ಷ ಈಗ ನಮಗೆ ಸಿಕ್ಕಿರ್ತಕ್ಕಂಥ ಅಂದಾಜು ಪ್ರಕಾರ 88.47 TMC ಫೀಟು. ಇತ್ತೀಚಿನ ಕಾಲದಲ್ಲಿ ಅತಿ ಹೆಚ್ಚು ನೀರು ಇವತ್ತು ಕೆರೆಗಳಲ್ಲಿ ತುಂಬಿದೆ. ಸೊ ಮುಂದೆ ಏನಾದರೂ ತೊಂದರೆ ಇದ್ದರೆ ಸ್ಪೆಸಿಫಿಕ್ ಆಗಿ ನೀವು ಯಾವುದೇ ಕೆರೆಗಳ ಬಗ್ಗೆ ಇದ್ದರೆ ಅದ್ರ ಬಗ್ಗೆ ನಾನು ವಿವರಣೆ ಕೊಡ್ತೀನಿ. ಅಲ್ಲ, ಇದ್ರಾಗ ಏನಿಲ್ಲ. ಈ ಸರ್ತಿ ನಾವು ವಾಡಿಕೆಗಿಂತಲೂ ಜಾಸ್ತಿ ಮಳೆ ಆಗಿರೋದು ನಿಮಗೆ ಗೊತ್ತಿದೆ. ಅದಕ್ಕೆ ನಮಗೆ ಮುಂದೆ ಭಾಳ ಕಷ್ಟ ಇರುವಂಥ ಜಾಗಗಳಲ್ಲಿ ಆದಷ್ಟು ಜಾಸ್ತಿ ನೀವು ಆ ಕೆರೆಗಳಿಗೆ ಸ್ವಲ್ಪ ಉನ್ನತ ಮಟ್ಟಕ್ಕೆ ಏರಿಸಿ, ಏನಕ್ಕೆ ಲೂಸ್ ಆಗಿ ಇದಾಗಿ ನೀರು ಹೊರಗೆ ಹೋಗಿಲ್ದಂಗೆ ನೋಡ್ಕೊಂಡು ಒಳ್ಳೆ ಅವಕಾಶ ಇದೆ. ಯಾಕಂದರೆ ಇಷ್ಟು ಮಳೆ ಬಂದು ನಮಗೆ ಭಾಳ ವೇಸ್ಟ್ ಆಗಿದೆ ನೀರು ಅದು ಬರಾಬರಿ ನಿಲ್ಲಿಸ್ಬಿಟ್ರೆ ಎಲ್ಲದಕ್ಕೂ ಯೂಸ್ ಆಗ್ತದೆ ಅಂತ ಹೇಳಿ ಮುಂದೆ ದಿನಗಳಲ್ಲಿ ನೀವು ಆದಷ್ಟು ಕೆರೆಗಳಿಗೆ ಜಾಸ್ತಿ ಬಂದೋಬಸ್ತನ್ನು ಮಾಡೋ ಪ್ರಯತ್ನ ಮಾಡಬೇಕಂತ ಕೇಳ್ತೀವಿ. ಸದಸ್ಯರು ಹೇಳಿದಂತೆ ಆ ರೀತಿಯಾಗಿ ಯಾವುದಾದ್ರೂ ಕೆರೆಗಳಲ್ಲಿ ತೊಂದರೆ ಇದ್ದರೆ ಅದನ್ನು ಸರಿಪಡಿಸುವಂಥ ಕಾರ್ಯಕ್ರಮ